ನಮ್ಮ ಯೂಟ್ಯೂಬರ್ ಸಿಕ್ಕವ್ರೆ ಮೈ ಇನ್ಸ್ಪಿರೇಷನ್ ಹರ್ಷಿತ್ ಗೌಡ. ಹಾಯ್, ಹೆಂಗಿದ್ದೀರಾ ಬ್ರೋ? ಫಸ್ಟ್ ಟೈಮ್ ಮೈಕ್ ಹಾಕೊಂಡು ಬೇರೆಯವ್ರಿಗೆ ಕಾಂಟೆಂಟ್ ಕೊಡ್ತಾ ಇರೋದು ನಾನು. ಇಲ್ಲಿ ರೇಟೇ ಇಲ್ಲ ಗೈಸ್, ಆಫ್ ರೇಟ್ ಅಂತವ್ರೆ. ರೈಟ್ ಆಫ್ ರೇಟ್ ಅಂತ ಎಷ್ಟು ಅಂತ ಹೇಳ್ಬೇಕಾರೆ ರೇಟೇ ಇಲ್ಲ, ಆಫ್ ರೇಟ್ ಅಂತವ್ರೆ. ಅದಕ್ಕೆ ನಾವು ಬಂದ್ಬಿಟ್ವಿ ವಾಪಸ್. ಇದೇ ಸ್ಕ್ಯಾಮ್ ಇಲ್ಲಿ. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಏನು ಯಾವಾಗಲೂ ಮಾರ್ನಿಂಗ್ ಎದ್ದೋಗ್ಬಿಟ್ಟೆ ನೈಟೇ ವಿಡಿಯೋ ಬಿಡ್ತಾನೆ ಅಂತ ಅಂದ್ಕೊಂಬಿಟ್ಟಿದ್ದೀರಾ? ನೋಡಿ ಇವತ್ತಿನ ಕಾಂಟೆಂಟು ಏನಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆ ರೋಡಿಂದ. ಆ್ಯಂಡ್ ನೌ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಸಮಥಿಂಗ್ ನ್ಯೂ. ಬನ್ನಿ ಹೋಗುವ. ಸೊ ಗೈಸ್, ನಾವು ಈಗ ಬಸ್ ಹತ್ತಿದ್ದೀವಿ. ಕೇರ್ ಮಾರ್ಕೆಟ್ ಬಸ್ಸು. ಹೋಗುವ ಬನ್ನಿ. ಟಿಕೆಟ್ ಬರುತ್ತೆ, 30 ರೂಪೀಸ್ ಆಗಿದೆ. ಮೈಯ ಮೇಲೆ ಜಾರಿ ಹೋಗಲು ಗೈಸ್, ನಾನು ಲೊಕೇಶನಿಗೆ ಬಂದೆ, ಕೇರ್ ಮಾರ್ಕೆಟ್ಗೆ. ಬಟ್ ತಪ್ಪು ಲೊಕೇಶನ್ ರೀಚ್ ಆಗ್ಬೋದು. ಬರೀ ನಂದು ಇದ್ದೇ ಆಗೋಯ್ತು ಗೈಸ್. ಅಲ್ಲಿ ಚಂದ್ರಾಯನ ದುರ್ಗಕ್ಕೆ ಹೋಗಿದೆ, ಅಲ್ಲೂ ಲೊಕೇಶನ್ ತಪ್ಪಾಗಿತ್ತು, ಇಲ್ಲೂ ಲೊಕೇಶನ್ ತಪ್ಪಾಗಿದೆ. ಆ್ಯಂಡ್ ಈಗ ಬೇರೆ ಬಸ್ ಹಿಡ್ದು ಅಲ್ಲಿಂದ ಈಗ ಹೋಗಬೇಕು. ಅಲ್ಲೇ ಅಂದ್ಕೊಂಡೆ ಗೊತ್ತಾ, ಲೊಕೇಶನ್ ಏನೋ ದೂರ ಇರುತ್ತೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಅಲ್ಲಿ ಸರ್ಕಲ್ ಕಾಣಿಸ್ತಾ ಇದೆ, ಅಲ್ಲಿಗೆ ಹೋದರೆ ಕೇರ್ ಮಾರ್ಕೆಟ್ ಸರ್ಕಲ್ಲು. ಅಲ್ಲಿಂದ ಒಂದು 200-300 ಮೀಟರ್ಸ್ ಅಷ್ಟೇ ಹೋಗೋದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೆನ್ನೆ ನೈಟ್ ಸ್ವಲ್ಪನೇ ತಿಂದಿದ್ದು, ಈಗ ಹೋಗಿ ತಿನ್ನಬೇಕು. ಫಸ್ಟು ನೋಡೋಣ, ಕಾಂಟೆಂಟ್ ನೋಡಿ ಆಮೇಲೆ ನೋಡೋಣ ಇರಿ ಏನಾಗುತ್ತೆ. ನಮ್ಮ ಫ್ರೆಂಡ್ ಬೇರೆ ಅಲ್ಲಿ ಕಾಯ್ತಾನೆ ಅವನೇ. ಗೈಸ್ ನಾನು ಈಗ ಫ್ಲವರ್ ಮಾರ್ಕೆಟ್ ಒಳಗೆ ಬಂದಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಫುಲ್ಲು ರಶ್ ಇರುತ್ತೆ, ನೋಡ್ಕೊಳ್ಳಿ. ಯಾವ ಬೋಳಿ ಮಗ ಹೇಳಿದ್ರಿ? ಇದು ಮಾರ್ಕೆಟ್ ಎಂಟ್ರೆನ್ಸ್ ಎಲ್ಲ ಫುಲ್ ರಶ್ ಇರುತ್ತೆ. ನಾನು ಆ ಕಡೆಯಿಂದ ಹೋಗಿಲ್ಲ ನೋಡಿ, ಬರೀ ಎಂಟ್ರೆನ್ಸ್ ಅಷ್ಟೇ ಹೋಗಿರೋದು. ಮನುಷ್ಯಗಳೇ ಓಡಾಡಕ್ಕಾಗಲ್ಲ, ಗಾಡಿಗಳನ್ನ ತರ್ತಾರೆ. ಎಂಥ ಜನ, ಅಷ್ಟು ಜನ ಇಲ್ಲ ಮಾರ್ಕೆಟಲ್ಲಿ. ಮಾರ್ನಿಂಗ್ಸ್ ಬರಬೇಕು, ಇಲ್ಲ ಹಬ್ಬದ ಟೈಮಲ್ಲಿ ಬರಬೇಕು. ಹಬ್ಬದ ಟೈಮಲ್ಲಿ ಬರ್ತೀನಿ, ಬಂದು ತೋರಿಸ್ತೀನಿ ನಿಮಗೆ. ಕಸನೆಲ್ಲ ಇಲ್ಲೇ ಡಿಸ್ಪೋಸ್ ಮಾಡ್ತಾರೆ ಗೈಸ್, ಅದೊಂದೇ ಬೇಜಾರು, ಕ್ಲೀನ್ ಇಲ್ಲ ಇಲ್ಲಿ. ನಮಗೆಲ್ಲ ಗೊತ್ತಾಗೋಯ್ತು, ತಲೆ ಕೆಟ್ಟೋಗ್ಬಿಟ್ಟೈತೆ ಈಗ. ಪಾರ್ಕಿಂಗ್ ಸ್ಲಾಟ್ ನೋಡಿ, ಫುಲ್ಲು ಗಲೀಜು. ಏನು ಮಾಡೋಕ್ಕಾಗಲ್ಲ, ಜೀವನ ಮಾಡ್ಬೇಕಂದ್ರೆ ಇಂಥ ಕಡೆ ಕಷ್ಟ ಬೀಳಬೇಕು. ಆ್ಯಂಡ್ ಹಾರ್ಡ್ ವರ್ಕ್ ಮಾಡ್ತಾರೆ ಗೈಸ್ ಅವರು. ಎವ್ರಿ ಹಾರ್ಡ್ ವರ್ಕ್ ಹ್ಯಾಸ್ ರಿಸಲ್ಟ್ ಅಂತ ಹೇಳ್ತಾರಲ್ಲ, ದಿಸ್ ಓನ್ಲಿ ಗೈಸ್. ಇನ್ನೊಂದು ಡಾರ್ಕ್ ಸೈಡ್ ಆಫ್ ಮಾರ್ಕೆಟ್ ಏನು ಗೊತ್ತಾ, ಇಲ್ಲಿ ಜಾಸ್ತಿ ಏನದು ಪಿಕ್ ಪಾಕೆಟ್ ಆಗುತ್ತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅವನು ವ್ಲಾಗರ್, he has more subscribers than me. Okay, come
ನೋಡಿದಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇರಿ. ಸೊ ನಮ್ಮ ಯೂಟ್ಯೂಬರ್ ಸಿಕ್ಕವ್ರೆ, ಮೈ ಇನ್ಸ್ಪಿರೇಷನ್ ಹರ್ಷಿತ್ ಗೌಡ. ಹಾಯ್, ಹೆಂಗಿದ್ದೀರಾ ಬ್ರೋ? ಸೊ ನಾವು ಈಗ ಬಂದಿರೋದು ಇಲ್ಲಿಗೆ, ಚಿಕ್ಕಪೇಟೆಗೆ. ಏನಕ್ಕೆ? ಏನಕ್ಕೆ ಬರ್ತಾರೆ ಹೇಳು? ಸಂಡೇ ಬಜಾರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ವೆಯ್ಟ್, ನಾನು ನಿನಗೆ ಎಂಟರ್ಟೈನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಇವರು ನಂಗೆ ಸಾಥ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗುವ. A few moments later. ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾವು ಈಗ ಟಿಫನ್ ಮಾಡಿಕೊಂಡು ಸಂಡೇ ಬಜಾರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಸ್ಟಾರ್ಟ್ ಆಗೋದೇ 8 ಗಂಟೆಗೆ ಅಂತೆ. ಬಟ್ ಬರೀ ಬಟ್ಟೆಗಳೇ ಅವೆ, ಬಟ್ಟೆಗಳು ಏನು ಮಾಡೋದು ತೊಗೊಂಡು ನಾವು. ಅದರಲ್ಲಿ ನಾನಾ ಥರದ ಬಟ್ಟೆಗಳಿರ್ತವೆ. ಅದಕ್ಕೋಸ್ಕರ ನಾವು ಇಲ್ಲೇ ಒಂದು ಕಡೆ ಸಿಟ್ಟಿಂಗ್ ಹಾಕ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ಸಿಟ್ಟಿಂಗ್ ಹಾಕಿದ್ದೀವಿ. ಅವರು ಗೋಪುರದಲ್ಲಿ ವಿಡಿಯೋ ಮಾಡ್ತಾರೆ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ನಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಗೆ ಗೊತ್ತು. ಆ್ಯಂಡ್ ಸಂಡೇ ಬಜಾರಲ್ಲಿ ಜಾಸ್ತಿ ಒಂದು ಡಾರ್ಕ್ ಸೈಡ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂದರೆ ನೀವು ಇಲ್ಲಿ ತೊಗೊಳಕ್ಕೆಲ್ಲ ಹೋಗೋಕ್ಕೆ ಹೋಗಬೇಡಿ, ನಾನು ತೊಗೊಳಲ್ಲ. ನಂಗೆ ಗೊತ್ತಿರೋರ್ಗೆ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಇಲ್ಲಿ ಜಾಸ್ತಿ ಒನ್ ಟೈಮ್ ಯೂಸ್ಡ್ ಕ್ಲಾತ್ನ ಹಾಕಿರ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಜಾಸ್ತಿ ಇಲ್ಲಿ ಕೇರಳದವರೇ ಇರೋದು, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಜಾಸ್ತಿ. ನಾವೇನೋ ಅಂದ್ಕೊಂಡ್ಬಿಡ್ತೀವಲ್ಲ, ಏನದು ಮೀನ್ಸ್ ಓದಕ್ಕೆ ಬಂದಿರ್ತಾರಲ್ಲ ಅವರು, ಇಲ್ಲಿರ್ತಾರಲ್ಲ ಅವರಲ್ಲ, ಆ ಕೇರಳದವರಲ್ಲ, ಓದಕ್ಕೆ ಬಂದಿರ್ತಾರಲ್ಲ ಆ ಕೇರಳದವರು ಸ್ವಲ್ಪ ಶೋಕಿ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇಲ್ಲೇ ಪರ್ಚೇಸ್ ಮಾಡಿಬಿಟ್ಟು ಹಾಕ್ಕೊತಾರೆ. ಐ ವಾಂಟ್ ಟಾಕ್ ಅಬೌಟ್ ದಟ್. ಅದ್ರ ಬಗ್ಗೆ ಡೀಪಾಗೆಲ್ಲ ಬೇಡ ನನಗೆ. ಈವನ್ ಗರ್ಲ್ಸ್ ಆಲ್ಸೋ. ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಏನಂದರೆ ಇವರು ನನಗೆ ಹೇಳಿದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮಗ ಅಂತ ಇವರೇ ಹೇಳಿದ್ದು. ಹಾಯ್ ಗಾಯ್ಸ್, ಸಪೋರ್ಟ್ ಮಾಡಿ ಜಾಸ್ತಿ ಇವನಿಗೆ. ಸದ್ಯದಲ್ಲೇ ಅಣ್ಣಂದು ಬಿಗ್ ಪ್ಲಾನ್ಸ್ ಐತೆ, ಸಪೋರ್ಟ್ ಮಾಡಿ. ಹಾಂ, ಏನು ಮಾಡೋಣ, ಶೇರ್ ಮಾಡಿ. ಸಪೋರ್ಟ್ ಮಾಡಿದ್ರೆ ಶೇರ್ ಆಗೇ ಆಗುತ್ತೆ. ಇಲ್ಲ, ಶೇರ್ ಮಾಡಲ್ಲ, ಅವ್ರು ಮಾತ್ರ ಸಪೋರ್ಟ್ ಮಾಡ್ತಾರೆ. ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಹೆಸರು ಹರ್ಷಿತ್ ವ್ಲಾಗ್ಸ್ ಅಂತ, ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ? ಮಾಡಿ ಗೈಸ್, ನಾನೇ ಹಾಕ್ಕೊಡ್ತೀನಿ. ನಾನೇ, ಇದು ಯಾವ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ, ಮಾಡಿಕೊಡ್ತೀನಿ ನಾನೇ. ಕೆಳಗಡೆ ಹಾಕ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಗಾಯ್ಸ್, ಫಸ್ಟು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಎಕ್ಸ್ಪ್ಲೋರ್ ಮಾಡೋಣ, ಸ್ವಲ್ಪ ಟೈಮ್ ಐತೆ. ಇರಿ ಬ್ರೋ, ಸ್ವಲ್ಪ ಟೈಮ್ ಐತೆ. ಹುಡುಗಿ ಅಂತಾನೆ ಇರ್ತಾರೆ ಗೈಸ್ ಯಾವಾಗಲೂ. ನಾವು ನೋಡಿ ಬರೀ ಸಿಂಗಲ್ಸ್, ಜಾಲಿ ಉಲ್ಟಾ ಇವನ್ ಮಾತನ್ನು ನಂಬೇಡಿ. ಅವೆಲ್ಲ ಸೀನೇ ಇಲ್ಲ ಗೈಸ್ ನಂದು. ಬೇಕಾದ್ರೆ ಯಾರನ್ನಾದ್ರೂ ಕೇಳ್ಕೊಳ್ಳಿ, ನನಗೆ ನಾನು ಸಿಂಗಲ್ ಐ ಆಮ್ ಪ್ರೌಡ್ ಟು ಬಿ ಸಿಂಗಲ್. ಸಾಕು ಈ ಹುಡುಗಿರ್ ಸವಾಸ, ನನಗೆ ಅನುಭವಿಸಿದ್ದೀನಿ ಒಂದ್ಸಲಿ, ಸಾಕು. ಸೊ ಈಗ ಹೋಗ್ತಾ ಇದ್ದೀವಿ, ನೋಡೋಣ ಇರಿ ಏನಾಗುತ್ತೆ. ಲಾಟಲ್ಲೇ ಇದೆ ಬಟ್ಟೆಗಳೆಲ್ಲ, ಗ್ಯಾಜೆಟ್ಸ್ ಎಲ್ಲ ಐತೆ, ನಮ್ಮ ಆಟ ಈಗ ಶುರು. ನಾನು ಫಸ್ಟ್ ಟೈಮ್ ಮೈಕ್ ಹಾಕ್ಕೊಂಡು ಬೇರೆಯವ್ರಿಗೆ ಕಾಂಟೆಂಟ್ ಕೊಡ್ತಾ ಇರೋದು ನಾನು. ಬೇರೆಯವ್ರಿಗೆ ಕಾಂಟೆಂಟ್ ಕೊಡ್ತಾ ಇರೋದು ನೋಡಿ. ಇನ್ನೂ ರಶ್ ಆಗುತ್ತೆ ಗಾಯ್ಸ್. ಆಲ್ಮೋಸ್ಟ್ ಆಲ್ ಇಲ್ಲಿ ಜಾಸ್ತಿ ಫ್ಯಾಷನ್ಗೆ ಬರೋದು ಎಲ್ಲ 1 ಟೈಮ್ 2 ಟೈಮ್ ಯೂಸ್ ಮಾಡಿಕೊಂಡು. ಯಸ್ ಕಮಾನ್ ಅಂತ ನಾನು ಜೋಶಲ್ಲಿ ಹೋಗ್ಬೇಕಾಗಿತ್ತು, ಹಿಂದೆ ತಿರುಗ್ಬಿಟ್ಟೆ. ಓಕೆ, ನೋಡುವ ಏನಾಗುತ್ತೆ. ಗೊತ್ತಿಲ್ಲ, ಆಮೇಲೆ ತಿರುಗೋಣ ಗೊತ್ತಾದೆ. ಹಾಂ, ನೋಡಿ ಎಲ್ಲ ಕಡಿಮೆ ಬೆಲೆಗೆ ಫ್ರಾಕ್ಸು ಗೀಕ್ಸು ಎಲ್ಲ.
ಎಲ್ಲ ಸಿಗುತ್ತೆ ಗೈಸ್ ಇಲ್ಲಿ ಎಲ್ಲದು. A to Z. ವಿಡಿಯೋ ಆನ್ ಮಾಡಿಲ್ವಾ? ನಾನು ವಿಡಿಯೋ ಮಾಡಿಲ್ಲ, ಮಾಡೀಗ. ಎಲ್ಲ ಸಿಗುತ್ತೆ, A to Z ಎಲ್ಲ ಸಿಗುತ್ತೆ. ಹುಡುಗಿ ಒಬ್ರು ಬಿಟ್ಬಿಟ್ಟು ಇನ್ನೆಲ್ಲ ಸಿಗುತ್ತೆ. ಹುಡುಗಿನೂ ಸಿಗ್ತಾಳೆ, ಆದರೆ ಇಲ್ಲಿ ಸಿಗಲ್ಲ. ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು ಅಷ್ಟೇ. ನನಗೆ ಮೈಕ್ ಗೀಕ್ ಎಲ್ಲ ಹಾಕೊಳಕ್ ಆಗಲ್ಲ, ಆದ್ರೂ ನಮ್ಮ ಹುಡುಗಂಗೆ ಕಾಂಟೆಂಟ್ ಬೇಕು ಅಂತ ನಾನು ಹಾಕೊಂಡಿದ್ದೀನಿ. ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ನಿದ್ದೆ ಮಾಡಿಲ್ಲ ಗೈಸ್ ನಾನು, ಯಾರು ಮಾಡ್ಬೇಡ 2 ವಾರದಿಂದ ನಿದ್ದೆ ಮಾಡಿಲ್ಲ ನಾನು. ಇವನಿಂದ ನೀನು ಕಂಟೆಂಟ್ ಮಾಡ್ತಾ ಇದೀಯ ತಾನೆ, ನಿಂಗೂ ಕಂಟೆಂಟ್ ಸಿಗ್ಲಿ ಅಂತ. ಸ್ಪೀಕರ್ ಐತೆ, ಎಲ್ಲ ಐತೆ, ಕಂಪ್ಯೂಟರ್ ಐತೆ, ಎಲ್ಲ. ಇವ್ರು ಎದುರುತ್ತಾರೆ ಇವರು, ನಾನು ಆ ಥರ ಎದುರಲ್ಲ. ನೋಡಿ ವಾಚ್ಗಳು, ಸೆಲೆಬ್ರಿಟಿ ಸ್ಟೈಲ್ ವಾಚಸ್, ಗಾಗಲ್ಸ್, ಶೇಡ್ಸ್, ಸನ್ಗ್ಲಾಸಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಕಡೆ ಹೋಗುವ ಈಗ, ಅವಾಗಲೇ ಆ ಕಡೆ ಬಂದ್ವಿ, ಈಗ ಈ ಕಡೆ ಹೋಗುವ. ಹಾಂ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತಿ. ಬ್ರೋ ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಇಲ್ಲ ನಂದ್ರಲ್ಲಿ ಬಂದೈತೆ ಪಾಪ, ಯಾರು ಅಂತ ಗೊತ್ತಿಲ್ಲ. ಮಾಸ್ಕ್ ಹಾಕೋರೆ. ನಾನು ಮೈಕ್ ತಂದಿದ್ರೆ ಚೆನ್ನಾಗಿರ್ತಿದ್ದು ಹಿಂಗೆ ಇಟ್ಕೊಂಡು. ಏನು ಆ ಶರ್ಟ್ ಚೆನ್ನಾಗೈತೆ, ಟೀ ಶರ್ಟ್ ಚೆನ್ನಾಗೈತೆ, ಟೀ ಶರ್ಟ್ ಚೆನ್ನಾಗೈತೆ. ಒನ್ಸ್ ಅಪಾನ್ ಎ ಟೈಮ್ ನಾನು ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬಂದಿದ್ದೆ, ಒಂದು ಟೀ ಶರ್ಟ್ ತೊಗೊಳಕ್ಕೋಸ್ಕರ ಬಂದಿದ್ದೆ ಇಲ್ಲಿಗೆ. ಎಲ್ಲರೂ ಹೆಂಗೆ ನೋಡ್ತಾವ್ರೆ ಗೊತ್ತಾ ನಮ್ಮನ್ನ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ತಿನ್ನೋರು ನಾವೇನೋ ಕದ್ಕೊಂಡು ಹೋಗೋರು ಹಂಗೆ ಬಂದಿದ್ದೀವಿ ಅನ್ನೋ ಥರ ನೋಡ್ತವ್ರೆ. ತಿರುಗು ಮಚ್ಚ. ಎಲ್ಲ ಫ್ಯೂಚರ್ಗೆ ಯೂಸ್ ಆಗುತ್ತೀರೋ ನೋಡು. ಆಟೋ ಸಾಮಾನೆಲ್ಲ ಐತೆ. ಈ ಟೈಮಲ್ಲಿ ಲಾರಿ ಓಡ್ಸೋದಂತೆ ಹೆವಿ ಕಷ್ಟಪ್ಪ. ಲಾರಿ ಆಟೋ ಓಡಿಸಿ ಬೈಕ್ ಓಡಿಸೋದೇ ಕಷ್ಟ, ಅದ್ರ ಲಾರಿ ಓಡಿಸೋದು ಅದು ಎಷ್ಟು ಕಿಲೋ? 2, 4, 6, 12, 14 ಕಿಲೋ. 14 ವೀಲ್ಸ್. ಮುಂದೆ ಹೋಗುವ, ನೋಡುವ, ಎಕ್ಸ್ಪ್ಲೋರ್ ಮಾಡುವ. ಉಲ್ಟಾ ಹೋಗುವ. ಮುಂದೆ ಹೋಗೋಣ ಇರ್ರಿ. ಏನಿಲ್ಲ ಗುರು ಅಲ್ಲಿ, ಏನಿಲ್ಲ ಅಂತ ನೀನು ಹೇಳ್ಬಾರ್ದು, ಅವ್ರು ಹೇಳ್ಬೇಕು ಕಮೆಂಟಲ್ಲಿ. ಏನಕ್ಕೆ ಹೋಗಿದ್ದೀರಾ, ಏನು ಇಲ್ಲ ಅಂತ. ಅಪ್ಪ ಆಮೇಲೆ ಅನ್ಕೊಳಕ್ ಹೋಗ್ಬೇಡಿ, ನಾನು ಗಿಡ್ಕೊಂಡೆಲ್ಲ ಬಂದಿಲ್ಲಪ್ಪ. ಆಮೇಲೆ ನಮ್ದು ಅಭ್ಯಾಸನೂ ಇಲ್ಲ ಕುಡಿಯೋದು. ಯಾರಿಗೆ ಗೊತ್ತು ಅಂತ ಹೇಳೋದೇನಿಲ್ಲ. ಆಲ್ಮೋಸ್ಟ್ ಅಲ್ಲಿ ಗೌಡ್ರು ಕುಡಿತಾರೆ, ಅವ್ರಿಗೆ ಹೇಳ್ಬೇಕು. ಈ ಥರ ಎಲ್ಲ ಡೌಗಳು ಸಾಕು, ಈ ಥರ ಡೌಗಳು ಸಾಕು. ನೀನು ಬರೀ ಗೌಡ್ರ ಅಂತ ಹೇಳಿದ್ಯಾ, ಅದೋದಕ್ಕೆ ನಾಲ್ಕು ಚೆನ್ನಾಗಿ ಸುಮ್ಮನೆ ಹೇಳಿದಾರ. ಯಾವ ಶೂ ಬೇಕು, ಯಾವ ಶೂ ಬೇಕು? ಹಾಂ, ಯಾವುದು? 10 ರೂಪಾಯಿಗೆ ಒಂದು. ಓನರೇ ಇಲ್ಲಿದ್ದಾರೆ. ಹಿಂಗೆ ಹೋಗ್ತಾ ಇದ್ರೆ ಬರೀ ಇದೆ, ಬಟ್ಟೆನೇ ಜಾಸ್ತಿ ಐತೆ ಗೈಸ್. ಬೇಜಾರಾಗ್ತದೆ. ಗ್ಯಾಜೆಟ್ಸ್ ಬೇಕಾದ್ರೆ ಗ್ಯಾಜೆಟ್ಸ್ ಬೇಕು, ಗ್ಯಾಜೆಟ್ಸ್ ನಮಗೆ. ಗೈಸ್ ಅವಾಗಲೇ ಬಂದಿದ್ವಿ ಇಲ್ಲಿ, ಫುಲ್ ರಶ್ ಇತ್ತು. ಈಗ ರಶ್ ಇಲ್ಲ, ಫುಲ್ ಖಾಲಿ 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 ಖಾಲಿ, ಜಾಲಿ ಜಾಲಿ. ಹಾಂ, ಇವ್ರು ಸ್ವಲ್ಪ ದುಡ್ಡು ಬೀಚಿದ್ರೆ ಜಾಲಿ ಜಾಲಿ ಮಾಡ್ಬೋದು. ದುಡ್ಡೇ ಬೀಚಲ್ಲ, ಯೂಟ್ಯೂಬಿಂದ ದುಡಿತಾರೆ. 3 ಅಲ್ಲ 4 ಅಕೌಂಟ್ ಐತೆ ಯೂಟ್ಯೂಬ್ದು. ಡೈಲಿ ನೋಡ್ರಿ, ಅವರಿಂದನೇ ಸತ್ಯ ಯಾವಾಗಲೂ ಹೊರಗಡೆ ಬರಲ್ಲ. ಬಂದಿದ ತಕ್ಷಣ ಹಿಡ್ಕೊಂಡ್ಬಿಡ್ಬೇಕು ಸತ್ಯನ. ಇಲ್ಲ ಅಲ್ಲಿ ಖಾಲಿ ಇತ್ತು, ಇಲ್ಲಿ ನೋಡಿ ಎಷ್ಟು ಜನ ಜಂಗೂಲಿ. ಹುಡುಗಿ ಡ್ರೆಸ್ಸು. ಹಾಂ, ಬಟ್ಟೆ ಜಾಸ್ತಿ ಆಗಿದೆ. ನಾವು ಬಂದು ಚಿಕ್ಕಪೇಟೆ ಎಲೆಕ್ಟ್ರಾನಿಕ್ಸ್ ನೋಡೋಕ್ಕೆ, ಬಟ್ ಯು ಆರ್ ನಾಟ್ ಗೆಟಿಂಗ್ ದ ಎಲೆಕ್ಟ್ರಾನಿಕ್ಸ್. ನಾವು ಮಿಸ್ಟೇಕ್ ಮಾಡಿರೋದು ಏನು ಗೊತ್ತಾ? ಚಿಕ್ಕಪೇಟೆ ಏನಕ್ಕೆ ಫೇಮಸ್ಸು? ಬಟ್ಟೆಗೆ. ಹಾಂ, ಹಂಗೆ. ಫೇಮಸ್ಸು ಸಂಡೇ ಬಜಾರ್ ಅಲ್ಲ ಅದು.
ಅದು ಬೇಸಿಕ್ ದೇಸಿ ವರ್ಡ್ ಚೋರ್ ಬಜಾರ್ ಅಂತ. ಅದು ಹೇಳ್ಬಾರ್ದಿಲ್ಲ, ಯಾಕಂದ್ರೆ ಹೋಗ್ತಾರೆ ಈಗ. ನಾನು ಹೇಳ್ತೀನಿ, ನನ್ಗೇನಿಲ್ಲ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ. ಯಾಕ ನಾನು ಹೇಳ್ತೀನಪ್ಪ, ಇಲ್ಲಿ ಯಾರು ಕೇಳಿಸ್ಕೊಂಡ್ರೆ ಯಾಕಂದ್ರೆ ಗುಮ್ಮದೆ ಕೇಳಿಸಲ್ಲ ಅಂತಾನೆ ಹೇಳ್ತಾ ಇರೋದು. ಇದನ್ನ ಬಂಡೇರಿ ಅಂತಾರೆ, ಎಲ್ಲರಿಗೂ ಬರಲ್ಲ ಅದು. ರಾಮೆ ಅನ್ಕೊಳ್ಳಿ. ಪರ್ಫ್ಯೂಮ್ಸ್ ತಗೊಳೋಣ, ಬನ್ನಿ ತಗೊಳೋಣ, ನನಗೆ ಬೇಕಾದ್ರೆ ತಗೊಂಬತ್ತ, ನನಗೆ ಬೇಡ ಯಾವತ್ತು ಕೇಳೋಣ. ಓ ಮಚ್ಚ, ಇದು ಬೈ ಒನ್ ಗೆಟ್ ಒನ್ನಾ? ಎಷ್ಟು? ಹಾಫ್ ರೇಟ್. ಇಲ್ಲಿ ರೇಟೇ ಇಲ್ಲ ಗೈಸ್, ಹಾಫ್ ರೇಟ್ ಅಂತವ್ರೆ. ಹೋಗೋದ ಆಫ್ ರೈಟ್ ಅಂದ್ರೆ ಎಷ್ಟು ಅಂತ ಹೇಳ್ಬೇಕಾರೆ ರೇಟೇ ಇಲ್ಲ, ಆಫ್ ರೈಟ್ ಅಂತವ್ರೆ. ಅದಕ್ಕೆ ನಾವು ಬಂದ್ಬಿಟ್ವಿ ವಾಪಸ್ಸು. ಇದೇ ಸ್ಕ್ಯಾಮ್ ಇಲ್ಲಿ, ರೇಟೇ ಹಾಕಲ್ಲ, ಆಫ್ ರೈಟ್ ಅಂತಾರೆ, ಜಾಸ್ತಿ ದುಡ್ಡು ತಗೊಳ್ತಾರೆ. ಇದೇ ಸ್ಕ್ಯಾಮ್. ನೋಡಿ ಇಲ್ಲಿ 313 ಅಂತೆ, ಅದಕ್ಕೆ 3 ಫ್ಲೋರಲ್ಲಿ ಐತೆ. 313 ಮಸ್ತಾಗಿ ಇಟ್ಟವನೆ, ಒಳ್ಳೆ ನಾಲೆಜ್ ಮಾಡಿ ಇಟ್ಟವನೆ. 313 ಅದು ಬಟ್ಟೆ ಅಂಗಡಿನ. ಮಚ್ಚ ಇದು ಚಿಕ್ಕಪೇಟೆ ಏನಕ್ಕೆ ಫೇಮಸ್ಸು? ಬಟ್ಟೆಗೆ ಫೇಮಸ್ಸು. ಅದಕ್ಕೆ ಜಾಸ್ತಿ ಇಲ್ಲಿ ಬಟ್ಟೆ ಅಂಗಡಿಗಳಿರೋದು. ಎಲ್ಲ ನಾನು ನೋಡಿರೋ ಮಟ್ಟಿಗೆ ಎಲ್ಲ 3 ಫ್ಲೋರ್ ಮೇಲೆ ಇರೋದು ಮನೆಗಳು. DK HI ಫ್ಯಾಷನ್ ಅಂತ ಮೋಸ್ಟ್ಲಿ ಇದು ಫುಲ್ ಬಿಲ್ಡಿಂಗ್ ಫುಲ್ಲು ಇದ್ದಿರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಎಲ್ಲ ಶಟರೇ ಕಾಣಿಸ್ತಾ ಇರೋದು ನನಗೆ, ಅಂಗಡಿಗಳೇ ಇರೋದು. ನಮಗೆ ಬೇಕಾಗಿರೋದೇ ಸಿಗ್ತಾ ಇಲ್ಲ, ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ವಿ, ಬೇಕಾಗಿರೋದೇ ಸಿಗ್ತಾ ಇಲ್ಲ ನಮಗೆ. ಏನು ಮಾಡೋದು, ಹುರಿದೋಗ್ತೈತೆ. ಬಂದಿದ್ದ ವಿಷಯ ಅದು ಅದೀಗ ಪ್ರಾಡಕ್ಟ್ ಸಿಗ್ತಲ್ಲ. ಇನ್ನೊಂದೇನು ಗೊತ್ತಾ, ಸಿಂಗಲ್ಸ್ಗೆ ಈ ಬಾಯ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಕೇರಳ ಬಾಯ್ಸ್ ಎಲ್ಲ ಹುಡುಗಿರ್ನ ಹಾಕೊಂಡು ಓಡಾಡ್ತವ್ರೆ ಗೈಸ್. ನಾವು ಹಬ್ಬೆ ಪರಿತರ ಹುಟ್ಟಿರೋದೇ ಇಲ್ಲಿಂದ, ಬೆಂಗಳೂರಲ್ಲೇ ಹುಟ್ಟಿರೋದು, ಬೆಂಗಳೂರಲ್ಲೇ ಸಾಯೋದು. ಆದ್ರೂ ಒಂದು ಹುಡುಗಿ ಇಲ್ಲ ನಮಗೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಮೇಲಿಂದ ಕಳಿಸ್ಬಿಟ್ಟಿರ್ತಾನೆ. ನೋಡುವ, ಯೂ ಟರ್ನ್ ಮಾಡುವ. ಮಚ್ಚುಗೆ ಸೈಕಲ್ ತಗೋಬೇಕು, ಆದರೆ ಈಗ ಬಜೆಟ್ ಇಲ್ಲ. ಕೇಳೋಣ, ಒಂದು ಮಾತು ಹಿಂಗೆ ಹಾಕೋಣ ನಾವು. ಹಾಂ ಅಲ್ಲ ಅಲ್ದೇವು ಇದಾ? ಓ ಇದು ಚಿಕ್ಕದೈತಲ್ಲ ಅದ. ಈಗ ಹಿಡಿಯುತ್ತೀರಾ ಅಂಕಲ್? ಅದು ಎಷ್ಟಾಗುತ್ತೆ? ಹಾಂ, ಲಾಸ್ಟಿಂದ ಸೆಕೆಂಡು. ಏನು ಅಂಕಲ್ ನೀವು ಯೂನಿಕ್ ಬೇಕಂತ ಯಾರೇ ಬರಲಿ ಈಗ ನಾವು ಯಾವುದಿದು SP ರೋಡ್ ಕಡೆ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್, ಫುಲ್ಲು ಟ್ರಾಫಿಕ್. ಇದು ಚಿಕ್ಕಪೇಟೆ. ಬಂದ ಬಾ. ಸೈಕಲ್ಗಳೆಲ್ಲ ಹೊಸ ಮಸ್ತ್ ಗೋಡನ್ ನೋಡ್ರೆ ಹಂಗೈತೆ. ಗೋಡನ್ ನೋಡಿದ್ರೆ ಯಾವುದೋ ಚಪ್ರಿ ಗೋಡನ್ ಥರ ಐತೆ, ಮಸ್ತಾಗೈತೆ. ಒಂದು ಬಾಳೆಹಣ್ಣು ಇಸ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಹೋಗೋಣ ಬನ್ನಿ. ಬಾಳೆಹಣ್ಣು ಎನರ್ಜಿ ಡ್ರೈನ್ ಆಗ್ಬಿಡಿ, ಇನ್ಸ್ಟೆಂಟ್ ಎನರ್ಜಿ. ಬಾಳೆಹಣ್ಣು ಇನ್ಸ್ಟೆಂಟ್ ಎನರ್ಜಿ. ನಾವು ಈಗ ಹೊಟ್ಟೆ ಹಸಿತೈತೆ. ಈಗ ತಾನೇ 120 ರೂಪಾಯಿ ತಿಂದ್ವಿ, ಆದರೆ ಮತ್ತೆ ಹೊಟ್ಟೆ ಹಸಿತೈತೆ, ಮತ್ತೆ ಹೋಗಿ ತಿನ್ಬೇಕು. ಅಲ್ಲೊಬ್ರು ಕೇಳಿದ್ಕೆ ಸಂಡೆ ಬಜಾರ್ ಅಂತ ಹಾಕ್ಬಿಡಿ, ಚೋರ್ ಬಜಾರ್ ಅಂತ ಹಾಕ್ಬಿಡಿ, ಸಂಡೆ ಬಜಾರ್ ಅಂತ ಹಾಕಿ. ಆ್ಯಕ್ಚುಲಿ ಇದು ಚೋರ್ ಬಜಾರ್ ಅಲ್ಲ. ಬನಾರಸ್
ಕೇರಳ ಬನಾನಾ ಇವೆಲ್ಲ. ನಮಗೆ ಬೇಕಾಗಿರೋದು ಏಲಕ್ಕಿ ಬಾಳೆಹಣ್ಣು ಕೊಡಲ್ಲ ಯಾರೂ, ನಾವೇ ದೇಪ್ಕೊಂಡು ಹೋಗ್ಬೇಕಷ್ಟೆ. ನಂಗೆ ಗೊತ್ತಾಗಿದ್ದೆ ಇವಾಗ ಬಾಳೆಹಣ್ಣು ಕ್ರೇಟಲ್ಲಿ ಹಾಕ್ತಾರೆ ಅಂತ. ನೋಡು ಕ್ರೇಟದ ಬರೋದು ಬಾಳೆಹಣ್ಣು. ನಂಗೆ ಗೊತ್ತಾಗಿದ್ದೆ ಇವಾಗ ಅದು ಫುಲ್ಲು ಆ ಕ್ರೇಟ್ ಫುಲ್ಲು ಬಾಳೆಹಣ್ಣುಗಳೇ ಇರೋದು. ಅದಕ್ಕೆ ಫಸ್ಟ್ ತಿಳ್ಕೊಬೇಕು ಅನ್ನೋದು, ಅವೆಲ್ಲ ಮುಂಚೆ ತಿಳ್ಕೊಬೇಕು. ತಿಳ್ಕೊಬಾರ್ದು ಅದನ್ನ, ಮತ್ತೆ ಬಂದು ನೋಡಬೇಕು, ಅವಾಗ ಗೊತ್ತಾಗೋದು. ಅವಾಗ ಜಾಸ್ತಿ ದಿನ ತಲೆಯಲ್ಲಿರುತ್ತೆ. ಹಂಗೆ ಹಾರ್ಡ್ ವರ್ಕ್ ಏನು ಅಂತ ಗೊತ್ತಾಗಬೇಕು ಅಂದರೆ ನೀವು ಮಾರ್ಕೆಟಿಗೆ ಬರಬೇಕು. ಅಲ್ಲಿ ಎಷ್ಟು ಕಷ್ಟ ಬೀಳ್ತಾರೆ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ಟಾಯ್ಲೆಟಲ್ಲೇ ಮಲ್ಕೊತಾರೆ. ಮಾರ್ನಿಂಗ್ ಫ್ಲವರ್ ಮಾರ್ಕೆಟ್ಗೆ ಹೋದಾಗ ತೋರಿಸ್ತೀನಿ ನಿಮಗೆ. ಹೂವು ಅವರವರು ಪಾಪ ಅನ್ಸ್ಬಿಡುತ್ತವ್ರು ನಾನು ನೋಡಿದ್ರೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಪಾಡಿಗೋಸ್ಕರ ಅವರು. ನೋಡಿ ಅದು ಕಡಿಮೆ ಅಂದ್ರೂ 30-40 kg ಇರುತ್ತೆ ಬಾಳೆಹಣ್ಣು. ಏನು ಮಾಡೋಕ್ಕಾಗಲ್ಲ ಗೈಸ್, ಲೈಫು. ನಾವು ನೋಡಿದ್ರೆ ಆರಾಮಾಗಿ ಚಿಲ್ ಮಾಡ್ಕೊಂಡು ಇರ್ತೀವಿ. ಹಂಗಂತ ನಮ್ಗೇನು ಕಷ್ಟ ಇಲ್ಲ ಅಂತ ಅಲ್ಲ, ನಮ್ಮ ಪರ್ಸ್ನಲ್ ಲೈಫಿಗೆ ಬಂದುಬಿಟ್ರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಶೂಟ್ ಮಾಡೋದನ್ನ ಮಾತ್ರ ತೋರಿಸ್ತೀವಿ, ಎಡಿಟ್ ಮಾಡೋದನ್ನೆಲ್ಲಾರು ತೋರಿಸ್ಬಿಟ್ರೆ ಅಷ್ಟೇ. ನೀವು ಯಪ್ಪ ಈ ಕಷ್ಟನೇ ಬೇಡ, IT ಕಂಪ್ನಿಗೆ ಹೋಗ್ಬಿಟ್ಟು 30,000-40,000 ರೂಪಾಯಿ ತೊಗೊಳೋದೇ ಬೆಸ್ಟ್ ಅಂತಾರೆ. ಎಂತ ಫೋನೇ ಇಟ್ಕೊಂಡಿರಿ. ಹಾಂ, ಎಡಿಟಿಂಗಲ್ಲಿ ಒಂದೇ ಒಂದು ಸೆಕೆಂಡ್ ಏನಾದ್ರು ಮಿಸ್ ಆಯಿತು ಅಂದರೆ ಇಡೀ ವಿಡಿಯೋ ಮತ್ತೆ ಮಾಡಬೇಕು. ಅದೇನಾದ್ರು ಅಪ್ಲೋಡ್ ಆಗ್ಬಿಟ್ಟು ಏನಾದರೂ ಗೊತ್ತಾಯಿತು ಅಂದರೆ ಮುಗೀತು ಕತೆ, ಏನು ಮಾಡೋಕ್ಕಾಗಲ್ಲ ನಾವು ಅವಾಗ. ಮತ್ತೆ ವಿಡಿಯೋ ಡಿಲೀಟ್ ಮಾಡು. ಹಾಂ, ವಿಡಿಯೋ ಅಂತೂ ಡಿಲೀಟ್ ಮಾಡಿದ್ರೆ ಎಲ್ಲರೂ ಬೈತಾರೆ. ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅದನ್ನು ಪ್ರೈವೇಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕಷ್ಟೇ. ಅವಾಗಲೇ ಬಂದಿದ್ವಿ ಇಲ್ಲಿ, ಏನಂದ್ರೆ ಏನೂ ಇರಲಿಲ್ಲ. ನೋಡಿ ಎಲ್ಲ ಒಂದು ಪೇರ್ 40 ರೂಪೀಸ್, ಒಂದು ಪೇರ್ 20 ರೂಪೀಸ್ ಅಂತ ಜುಮ್ಕಿ. ಗೈಸ್, ಈಗ ವ್ಲಾಗ್ ಎಂಡ್ ಮಾಡೋ ಸಮಯ ಬಂತು. ಆ್ಯಂಡ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವೇನಾದ್ರು ಹೊಸಬ್ರಾಗಿದ್ರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಮೈ ವ್ಲಾಗ್ ವಿತ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಅಂಟಿಲ್ ಮೈ ನೆಟ್ವರ್ಕ್ ಕಮ್ಸ್. ಬೈ ಬಾಯ್. ಅಷ್ಟೇ.